ನಾಳೆ ಶುಕ್ರವಾರ ಶುಕ್ಲ ಪಕ್ಷ ಪೌರ್ಣಮಿ, ಅಮ್ಮನವರ ಉತ್ಸವ. ತಮ್ಮ ವಂಶಕ್ಕೆ ಮರ್ಯಾದೆ ಸಲ್ಲಿಸಬೇಕಾದ್ದು ನಮ್ಮ ಧರ್ಮ. ತಲತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ. ಅದಕ್ಕೆ ತಮ್ಗೆ ಪೂರ್ಣಕುಂಭ ಸ್ವಾಗತ ನೀಡಿ ಮೊದಲನೇ ಪೂಜೆ ತಮ್ಮಿಂದಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಬಹು ಸಂತೋಷ. ಇಷ್ಟು ವರ್ಷ ನೀವು ನಂಗೆ ತೋರಿಸಿದ ಗೌರವಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಸಾಕು, ನಂಗೂ ವಯಸ್ಸಾಯ್ತು. ಇನ್ ಮ್ಯಾಕೆ ನನ್ನ ಮಗನಿಗೆ ವಹಿಸ್ಬಿಡಿ. ಇಲ್ಲಿ ಗಂಟ ಅವನಿಗೆ ಯಾವ ಜವಾಬ್ದಾರಿನೂ ವಹಿಸಿರ್ಲಿಲ್ಲ. ಇನ್ ಮ್ಯಾಕಿಂದ ಎಲ್ಲ ಅವನೇ ನೋಡ್ಕೊಂಡು ಹೋಗ್ಲಿ. ಜಮೀನ್ದಾರ ವಂಶದ ಉತ್ತರಾಧಿಕಾರಿ ಅಂತ ನಾಳೆ ಸಾರ್ಬಿಡ್ತೀನಿ. ಆಯ್ತು ಯಜಮಾನ್ರೆ, ನಾವೇ ಬರ್ತೀವಿ. ಇದೇನಪ್ಪಯ್ಯ, ನನ್ಗ್ಯಾಕಿದೆಲ್ಲ? ಬೇಕು ಮಗ, ನಾನ್ ಜೀವಂತವಾಗಿರೋವಾಗ್ಲೇ ನೀನೆಲ್ಲಾ ಜವಾಬ್ದಾರಿನೂ ಓರ್ಬೇಕು. ಬೇಡ ಅಪ್ಪಯ್ಯ, ದೊಡ್ಡೋನಿರುವಾಗ ನನ್ಗಿದೆಲ್ಲ ಬೇಡ ಅಪ್ಪಯ್ಯ. ಅವನ್ಗೆ ಕೊಟ್ಬಿಡಿ. ಸಾಕು ಅಪ್ಪಯ್ಯ, ಸಾಕು. ಜೀವನವೆಲ್ಲ ಬರೀ ಕಿತ್ತಾಟ, ಕೂಗಾಟ, ಹಠ, ದ್ವೇಷ. ಯಾತಕ್ಕೋಸ್ಕರ ಇದೆಲ್ಲ? ಅವನೇ ನಮ್ ಗಂಟು ಕೇಳ್ತಾ ಇಲ್ವಲ್ಲ, ಹಕ್ಕು ಕೇಳ್ತಾ ಇದ್ದಾನೆ. ಕೊಟ್ಬಿಡಿ ಅಪ್ಪಯ್ಯ. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಯಾಕೆ ಮಾವಯ್ಯ ಇಷ್ಟು ದೊಡ್ಡ ಬೆರಕು? ಇವತ್ತು ನೀವಿದನ್ನ ಸರಿ ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೂ ಈ ರೋಗ ಅಂಟ್ಕೊಂಡ್ಬಿಡ್ತದೆ. ಯಾಕೆ ತಾತ ಯೋಚನೆ ಮಾಡ್ತಿದ್ದೀರಾ? ಅವ್ರಿಗೆ ನಿಮ್ ಮೇಲೆ ಆಸೆ, ನಿಮಗ್ ಅವ್ರ ಮೇಲೆ ಆಸೆ. ನಿಮಗ್ ಯಾರಾದ್ರೂ ಬೈದ್ರೆ ಅವ್ರಿಗೆ ಕೋಪ, ಅವ್ರಿಗೆ ಯಾರಾದ್ರೂ ಬೈದ್ರೆ ನಿಮಗ್ ಕೋಪ. ಮತ್ ಯಾಕೆ ದ್ವೇಷ ಅನ್ನೋ ನಾಟಕ? ಅಣ್ಣ, ಈ ವಿಷಯದ ಬಗ್ಗೆ ಯಾವತ್ತೂ ನಿಮ್ ತಾವ ನಾನು ಮಾತಾಡೇ ಇರ್ಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ನಾನ್ ಮೊದಲನೇ ಹೆಂಡತಿ ಮಗನ ಅಲ್ಲ, ಎರಡನೇ ಹೆಂಡತಿ ಮಗನ ಅಂತ ಬೆಳಿಗ್ಗೆನೇನೋ ನಿಮ್ ತಾವ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ರೆ ನೀವು ಒಂಟಿಯಾಗಿರ್ತಾ ಇದ್ರಿ. ಅಪ್ಪಯ್ಯ, ಒಂದು ಸಾಧಾರಣ ಬಟ್ಟೆನ ಹೊಲಿಬೇಕಾದ್ರೆ ಸೂಜಿಗೆ ದಾರ ಸಹಾಯ ಮಾಡುತ್ತೆ. ಈ ಕಿತ್ತೋಗಿರೋ ಸಂಬಂಧ ಅನ್ನೋ ಪರ್ದೆನ ಹೊಲಿಬೇಕಾದ್ರೆ ಇವ್ರಿಬ್ರೇ ಸೂಜಿ ದಾರ. ನೀವು ಮನಸ್ಸು ಮಾಡಿದ್ರೆ ಹೊಲಿಬಹುದು. ಪ್ರಪಂಚದಲ್ಲಿ ಏನೇನೋ ಬದಲಾಗ್ತಾ ಇದೆ. ನಿಮ್ಮ ಮನಸ್ಸು ಯಾಕಪ್ಪ ಬದಲಾಗ್ತಾ ಇಲ್ಲ? ಜೀವನದಲ್ಲಿ ಕೆಲವನ್ನ ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ಪಡೆಯೋಕ್ಕಾಗೋದೇ ಇಲ್ಲ ಅಪ್ಪಯ್ಯ. ನನಗೂ ಅವನ್ನ ಅಣ್ಣ ಅಂತ ಕರಿಬೇಕು ಅಂತ ಆಸೆ. ಆದ್ರೆ ಇವನು ನಿಮ್ಮ ಮೊಮ್ಮಗ, ಇವಳು ನಿಮ್ಮ ಮೊಮ್ಮಗಳು, ನಿಮ್ದೇ ರಕ್ತ. ಇಬ್ರು ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಗೊತ್ತಾ ಅಪ್ಪಯ್ಯ? ದ್ವೇಷ. ಈ ಎರಡು ಮನೆಗೂ ಇವರಿಬ್ರು ಸೇತುವೆ ಮಾವಯ್ಯ, ಸೇತುವೆ. ಈ ಸೇತುವೆನ ನೀವೇ ಕಟ್ಬೇಕು ಮಾವಯ್ಯ. ಕೊಟ್ಟು ಬಿಡ್ತೀನಿ. ನನ್ನ ಮಗನಿಗೆ ಕೊಡ್ಬೇಕಾದ ಸ್ಥಾನಮಾನನೆಲ್ಲ ಕೊಟ್ಟು ಬಿಡ್ತೀನಿ. ನಾಳೆ ನನ್ನ ಮಗನ್ಗೆ ಇದನ್ನ ತೋಡಿಸ್ಬಿಡ್ತೀನಿ. ಬೆಟ್ಟಪ್ಪ ಅವ್ರ ಅಪ್ಪನ ಜೊತೆ ರಾಜಿ ಆಗ್ಬಿಟ್ರೆ ಜಮೀನ್ದಾರ ವಂಶಕ್ಕೆ ಆನೆ ಬಲ ಬಂದ್ಬಿಡ್ತೈತೆ. ಆಮೇಲೆ ಅವ್ರನ್ನ ಯಾರು ಅಲ್ಲಾಡ್ಸಕ್ ಹಾಕಿಲ್ಲ. ಅವ್ರಿಗಿನ ದೊಡ್ಡವ್ರು ಯಾರು ಇರಕ್ಕಿಲ್ಲ.
ನೀವೆಲ್ಲ ಸೇರ್ಕೊಂಡು ಅವ್ನು ಬರುವಾಗ ಹೋಗೋಗ್ಲ ಸುಮ್ನೆ ಮರ್ಯಾದೆ ಕೊಟ್ಟು ಅವನ್ನ ದೊಡ್ಡವನ್ ಮಾಡ್ಬಿಟ್ಟಿದ್ರಿ. ಬಿಟ್ಟಾಕಿ ಆ ವಿಷಯನ. ಇದು ಒಳ್ಳೆ ಸಮಯ ದೇವ್ರು. ನೀವು ನಮ್ ಕೈ ಮಿಲಾಯಿಸಿದ್ರೆ ನಾವ್ ಆ ವಂಶನ ಸರ್ವನಾಶ ಮಾಡ್ಬಿಡ್ತೀವಿ. ಹಾಗ ನೀವೇ ತಾನೇ ದೊಡ್ಡವರು. ಹಾ, ನಾನ್ ಅನ್ಕೊಂಡಂಗೆ ಸೇರ್ ತಿರ್ಸ್ಕೋಬಹುದು. ನೀವ್ ಯಾವ ಸೈಡ್ ತೀರ್ಸ್ಕೊಂತೀರ್ರಿ? ನಮ್ಮ ಅಕ್ಕನ್ ಸಾವ್ಗ ಅವನೇ ಕಲ್ಲ ಕಾರಣ. ಅವತ್ತು ಒಂದು ಮಾತು ಸತ್ಯ ಏನಂತ ಹೇಳ್ಬಿಟ್ಟಿದ್ರೆ ನಮ್ಮ ಅಕ್ಕ ಸಾಯ್ತಾ ಇರ್ಲಿಲ್ಲ. ತಬ್ಲಿ ಮಗ ಅಂತ ಬೆಟ್ಟಂತ ಕಮ್ಮನ್ ಸಾಕೊಂಡ್ರೆ ಸಾಕಿದ್ ನೀಯೇ ತಿಳ್ದೆ ನನಗೆ ಕೈ ಕೊಟ್ಟು ಹೋಯ್ತಾ ಅವನು. ಹೋಗ್ರೆ ಎಲ್ಲಿಂದ? ಅವತ್ ನಿಮ್ ಮನೆಗೆ ಹೆಣ್ ಕೆಳಕ್ ಬಂದಾಗ ಎಲ್ಲಾ ಸೇರ್ಕೊಂಡು ಅವಮಾನ ಮಾಡಿ ಕಳ್ಸಿದ್ರಿ. ಅಯ್ಯಯ್ಯ, ಅವಮಾನ ಮಾಡಿದ್ ಬೆಟ್ಟ ತಾನೆ, ನಾವಲ್ವಲ್ಲ. ಈಗೇನು ನಿಮ್ ಮನೆಗೆ ಹೆಣ್ಬೇಕು ಅಷ್ಟೇ ತಾನೆ? ಅವಳು ನನ್ನ ಮಗಳು. ನಾಳೆ ಬೆಳಗ್ಗೆ ನಿಮ್ ಮನೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ತೀನಿ, ಆಯ್ತಾ? ಇನ್ನೇನಯ್ಯ, ನೀ ನನ್ ಬೀಗ ಆದ್ಮೇಲೆ ನನ್ ಕಷ್ಟ ಸುಖ ಎಲ್ಲ ನಿಂದೆಯ್ಯ. ಮಿಲಾಯಿಸಾತು. ಮಿಲಾಯಿಸು ಹಂಗೆ. ಅವರು ಮನಸ್ನ ಬದಲಾಯಿಸ್ಕೊಂಡ್ಬಿಟ್ಟವ್ರೆ ಕಣ್ಬೇಟಪ್ಪನವ್ರೆ. ಮಗಿನಂಗ ಆಗ್ಬಿಟ್ಟವ್ರೆ. ಇನ್ನೇನ್ ಪೂಜೆ ಶುರು ಆಗ್ತೈತೆ, ನೀವ್ ಬರೋದ್ನೇ ಕಾಯ್ತಾವ್ರೆ. ಏಯ್, ಚಿಕ್ಕ ವಯಸ್ಸಿನಾಗೆ ನನಗೆ ಕಿವಿ ಚುಚ್ಚವ್ರೆ. ಈ ವಯಸ್ಸಿನಾಗ ಚುಚ್ಚೋಕ್ ಬರಬೇಡಿ. ಅಂತ ಒಳ್ಳೆ ಗುಣ ಅವನ್ಗಿದ್ದಿದ್ರೆ ಅವನಾಗೆ ಬಂದ್ ಕರಿಬೋದಾಗಿತ್ತಲ್ಲ. ನಿಮ್ಮನ್ ಯಾಕೆ ಕಳಿಸ್ಬೇಕು? ಜಮೀನ್ದಾರ್ರೆ, ಬೆಟ್ಟಪ್ಪನವ್ರು ಬರಲ್ವಂತೆ. ಸುಮ್ಮನೆ ಅವ್ರನ್ನ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ನೀವ್ ಆಸೆ ಪಟ್ಟಂಗೆ ನಿಮ್ ಮನಸ್ಸಲ್ಲಿ ಇದ್ದಂಗೆ ಅವ್ರಿಗೆ ಕೊಟ್ಬಿಡಿ. ಬೇಡ. ಇಷ್ಟು ದಿವಸ ಆದ್ಮೇಲೆ ಅಪ್ಪಯ್ಯ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ. ಬೆಟ್ಟಪ್ಪನ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮಗೂ ಆಸೆ ಇತ್ತು, ಎರಡು ಕುಟುಂಬಗಳು ಒಂದಾಯ್ತಾವಲ್ಲ ಅಂತ. ಈಗ ಅವರೇ ಬರ್ಲಿಲ್ಲ ಅಂದ್ಮ್ಯಾಕೆ ನಾವೇನ್ ಮಾಡಕ್ಕಾಯ್ತದೆ? ಪೂಜೆ ಶುರು ಮಾಡಿ. ಮಗ, ನಾವು ಊರಿಗೆ ಯಾವತ್ತು ಒಳ್ಳೇದನ್ನೇ ಬಯಸ್ಬೇಕು. ಆ ತಾಯಿ ಇಚ್ಛೆ ಹಂಗಾಯ್ತು ಹಂಗ ನಡೀಲಿ. ಏನೇ ನಿಂತ್ಕೊಂಡು ಯಾರ ಉಂಟಾಗ್ತಾವ್ರಲ್ಲಯ್ಯ? ಸ್ವಲ್ಪ ತಡ್ಕಳಯ್ಯ. ಕದಲಬಾರ್ದು. ನಿಮ್ ಜಮೀನ್ದಾರರ ಕುಟುಂಬನ ಹ್ಯಾಕ್ ತುಂಡ ಕತ್ತಿಸ್ತೀವಿ ಅಂತ ನೀವು ನಿಂತ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಕೈ ಆಗಿರೋದನ್ನ ಕೆಳಗೆ ಮಾಡಬೇಡ. ಪೂರ್ಣಕುಮಾರ ಕೆಳಗಡೆ ಇಡಬೇಡ ಅಂತ ಹೇಳವ್ರೆ. ವದತಿನು ಅಂತ ಹೇಳಿಲ್ಲ. ಎಲ್ರಿಗೂ ಇಕ್ಲಾ.